Yes, ma'am. I think we can start. I can start. ಶುರು Yes, ma'am. ಮಾಡ್ಲಾ? ಓಕೆ, ಥ್ಯಾಂಕ್ ಯು. ಇನ್ನೊಂದು ನಾವು ಈ ತರ ಪ್ಯಾಟರ್ನ್ ಅನಲೈಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಆಂಗರ್ದು ವಿ ಹ್ಯಾವ್ ಟು ಬಿ ವೆರಿ ಕಾನ್ಶಿಯಸ್. ಚಾಯ್ಸಸ್ ಅಂತೀವಿ ನಾವು, ಚಾಯ್ಸಸ್ ಬರೀ ಇದೊಂದಕ್ಕೆ ಅಲ್ಲ, ಎಲ್ಲತ್ರಲ್ಲೂ ಡಿಸಿಷನ್ ಮೇಕಿಂಗ್ ಅಲ್ಲಿ ಚಾಯ್ಸಸ್ ಇರುತ್ತೆ. ಸೊ ವೆನ್ ದೆರ್ ಈಸ್ ಅ ಟ್ರಿಗರ್ ಅಂಡ್ ವೆನ್ ವಿ ಹ್ಯಾವ್ ಡನ್ ದಿಸ್ ಲಾಗ್, ಆಂಗರ್ ಲಾಗ್ ಮಾಡ್ತಾ ವೆನ್ ವಿ ಆರ್ ಸ್ಟಡಿಂಗ್ ದ ಪ್ಯಾಟರ್ನ್, ದೆನ್ ವಿ ಹ್ಯಾವ್ ಟು ಕ್ವೆಶ್ಚನ್ ಅವರ್ ಸೆಲ್ಫ್, ಈಸ್ ದಿಸ್ ಸಿಚುಯೇಷನ್, do we have no other choice except but to accept the situation? ಕೆಲವು ಸಲ ಟ್ರಾಫಿಕ್ ಜಾಮ್ ಆಗೋಗಿರತ್ತೆ, ಆಫೀಸಿಗೆ ಲೇಟ್ ಆಗೋಗಿರತ್ತೆ. ನೋ ಪಾಯಿಂಟ್ in blaming somebody else or blaming ourselves, nothing. Accept the situation and see what else we can do moving forward anta. In ಕೆಲವು ಸಿಚುಯೇಷನ್ ಅಲ್ಲಿ we may have to forgive the other person. ಮಕ್ಳು ಯಾವುದೋ ಕೋಪದಲ್ಲಿ ಏನೋ ಇಗ್ನೋರೆನ್ಸ್ ನಲ್ಲಿ ಮಾಡಿರ್ತೀವಿ, ಬೈದ್ಬಿಟ್ಟು ತಕ್ಷಣನೇ ವಿ ಫರ್ಗಿವ್ ದೆಮ್, ರೈಟ್? ಇನ್ನೊಂದ್ಸಲ ಹಾಗೆ ಮಾಡ್ಬೇಡ ಅಂತ. ನೆಕ್ಸ್ಟ್, ಇಗ್ನೋರ್ ದ ಅದರ್ ಪರ್ಸನ್. ಮೋಸ್ಟ್ ಆಫ್ ದ ಟೈಮ್, I want to give you a difficult situation here. Sometimes there are lot of difficult people around us. ಅವರು ಬೇರೆಯವ್ರ ಹಾರ್ಮೋನಿನ ಡಿಸ್ಟ್ರಾಯ್ ಮಾಡಕ್ಕಿರ್ತಾರೆ, ಅವ್ರ ಮನ್ಸಿನಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ದೇ ವಿಲ್ ಆಲ್ವೇಸ್ ಬಿ ಶೌಟಿಂಗ್, ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅರೌಂಡ್ ಅಸ್. ಅದೊಂಥರ ಅಹಿತಕರವಾದ ವಾತಾವರಣ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಜಸ್ಟ್ ಇಗ್ನೋರ್ ದಟ್ ಪರ್ಸನ್. ವಿ ಕೆನಾಟ್ ಟೇಕ್ ವಾಟ್ ಎವರ್ ಹಿ ಆರ್ ಶಿ ಸೇಸ್ ಟು ಅವರ್ ಸೆಲ್ಸ್, ಇಂಟರ್ನಲೈಸ್ ಆ ಥರ ಎಲ್ಲ ಮಾಡ್ಕೊಳ್ದಿರ, ಜಸ್ಟ್ ಇಗ್ನೋರ್. ಏನು ಅದಕ್ಕೆ ಅಸೋಸಿಯೇಟ್ ಮಾಡಬೇಡಿ, ಜಡ್ಜ್ಮೆಂಟು ಏನು ಮಾಡಬಾರ್ದು. ಜಸ್ಟ್ ಇಗ್ನೋರ್, ಮೂವ್ ಆನ್ ಆಸ್ ಇಫ್ ನಥಿಂಗ್ ಹ್ಯಾಸ್ ಹ್ಯಾಪೆಂಡ್. ದೆನ್ change or solve the situation. Most of the time this is what will be required, where we may want to look into solution rather than dwelling on the problem. ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಲ್ಯಾಮೆಂಟ್ ಮಾಡ್ಕೊಂಡು ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಲು ಅಂತಾನೆ ಹೇಳ್ತಿರ್ತೀವಿ ಹೊರತಾಗಿ ಏನ್ ಮಾಡ್ಬೋದು ನೆಕ್ಸ್ಟ್ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬೇಕು. ಸೊ ಮ್ಯಾನೇಜಿಂಗ್ ಆಂಗರ್ ಇಸ್ ನಾಟ್ ಟು ಸಪ್ರೆಸ್ ಆಂಗರ್. ನೆಕ್ಸ್ಟ್ ಇಸ್ ಸಪ್ರೆಷನ್ ಮಾಡಿದ ತಕ್ಷಣ ಇಟ್ ಕಾಸಸ್ ಲಾಟ್ ಆಫ್ ಇರಿಟೇಷನ್, ಆಂಗ್ಸೈಟಿ, ಆಮೇಲೆ ಲೋ ಸೆಲ್ಫ್ ಎಸ್ಟೀಮ್ ಅಂಡ್ ಇಟ್ ಲೀಡ್ಸ್ ಟು ಲಾಟ್ ಆಫ್ ಹೆಲ್ತ್ ಕಂಡೀಷನ್ಸ್. ಆಂಗರ್ ಸಪ್ರೆಸ್ ಮಾಡಿದ್ರೆ, and one needs to be open to change. That is most important. That's what we see in most of the counseling as well, right? So we have to insist on this point whenever somebody comes with this problem. Last week I just want to quote one ಹುಡುಗಿ, 24 ವರ್ಷದ ಹುಡುಗಿ ಬಂದಿದ್ಲು. ಲವ್ ಮ್ಯಾರೇಜ್ ಆಗಿದೆ. ಇಟ್ಸ್ ಬೀನ್ ಲೈಕ್ 8 months since her ಮ್ಯಾರೇಜ್. ಆಮೇಲೆ 4 months ಇಂದ ಅಮ್ಮನ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಅಂಡ್ ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ, ಫಾದರ್ ಇಲ್ಲ, ಮದರ್ ಇಲ್ಲ, ಎಲ್ಲರೂ ಇದ್ದಾರೆ. ಅಮ್ಮ ಕರ್ಕೊಂಡ್ಬಂದಿದ್ರು ಕೌನ್ಸಿಲಿಂಗ್ಗೆ. ಯಾಕೆ ಅಂತಂದ್ರೆ, ನನ್ಗೆ ಇರಕ್ಕಾಗಲ್ಲ. ಯಾಕಮ್ಮ? ಹುಡುಗ ಗೊತ್ತಿತ್ತಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಗೊತ್ತಿತ್ತಲ್ಲ, ನಿಂಗೆ ಎನ್ವೈರನ್ಮೆಂಟ್ ಎಲ್ಲ ಗೊತ್ತಿತ್ತಲ್ಲ, ಏನ್ ಪ್ರಾಬ್ಲಮ್? ಅವ್ರು ಸಿಕ್ಕಾಪಟ್ಟೆ ಕೋಪ ಬರ್ಸ್ಬಿಡ್ತಾರೆ, ನನಗ್ ಕೋಪ ತಡ್ಕೊಳಕ್ಕೆ ಆಗೋದಿಲ್ಲ, ಏನಾರ ಔಷಧಿ ಇದ್ರೆ ಕೊಡಿ. ಇದು ಅವಳ್ದು ಇದು ಸೋಜಿಗದ ವಿಷಯ. ಹಂಗಂತ ಬಂದಿದ್ಲು. ದೆನ್ it needs lot of time for us to counsel, make them open up and make them realize that they have to change first anta. So that they should be ready to put the effort to change and make it as a habit. Next, if you are dealing with angry person who is not open, and then you need to insulate that person. Don't be in the receiving place. Okay, if they are not open, ಏನ್ ಮಾಡಿದ್ರು ಅವ್ರು ಚೇಂಜೇ ಆಗಲ್ಲ ಅಂತಿದ್ರೆ, our interaction should be very minimal. So now let's come to techniques of anger management. ಬೋಪಯ್ಯ ಸರ್ ಕೇಳಿದ್ರಲ್ಲ, so we'll see one after the other. One, first and foremost, is we need to acknowledge that we have a problem. Most of the time ಅವರಿಂದ ನನಗ್ ಕೋಪ ಬರುತ್ತೆ, ಅವ್ರು ನನಗ್ ಕೋಪ ಬರ್ಸ್ಬಿಟ್ರು, ಅವ್ರು ನೆಟ್ಟಗಿದ್ದಿದ್ರೆ ನನಗ್ ಕೋಪ ಇರ್ತಾ ಇರ್ಲಿಲ್ಲ. All the time we put the blame on external factor. Fine, we need to acknowledge that we have a problem. That is first and foremost. Next, avoid the triggers. We need to change our lifestyle, ಅಥವಾ we need to change the way we are dealing with relationship or daily routine. ಏನೋ ಇವಾಗ
ಲೇಟ್ ಆಗಿ ಬರ್ತಾ ಇರ್ತೀವಿ, that has caused lot of concerns, triggers anger. We may want to work it out and change the working timings, or we need to see how we can improve the lifestyle. Having known ಅಷ್ಟು ಅಡ್ರೆಸ್ ಮಾಡಿರ್ತೀವಲ್ಲ, ಯಾವ ತರ ಕೋಪ ಅಂತ ಅರ್ಥ ಮಾಡ್ಕೊಂಡಿರ್ತೀವಲ್ಲ, then we may want to change any of these. That is one thing. Next, third thing is impulse control mechanisms. This is what I was trying to say. Delay the response. Amygdala response first, delay that, put it into prefrontal lobe, and so that we respond adequately, sufficiently for the given problem. They say that it should be like traffic signal. Red andre stop your negative thoughts. Yellow andre gear up for the situation, prepare yourself how to handle ee tara kopa barta ide, ee tara event barta ide, so how do I handle annod preparation. Next to green, go and face the situation, don't run away, face the situation with ready made solution. How do we do it annoduna kelagade nodona. First and foremost is relaxation technique. This we say na count 5 anta, count 5 ಮಾಡ್ಬೋದು, ಇಲ್ಲಾಂದ್ರೆ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ಬೋದು. Repeat this several times until you feel calm and relaxed. This is very important. This if you make it a habit, it is a initiation for the next technique which I am going to share with you. Either deep breathing ಮಾಡ್ಬೋದು, ಇಲ್ಲಾಂದ್ರೆ progressive muscle relaxation. Tense all the parts of the body from toe to head. You tense for 1 second, 2 seconds, then relax from toe to head. Part by part you call out and relax. This is called it's called Jacobson progressive muscle relaxation anta. Idishtu habit ಮಾಡ್ಕೊಂಡ್ಮೇಲೆ there is something called one technique called system desensitization anta. ಅದ್ ಏನಂದ್ರೆ this is used for anxiety as well. For most of the emotions you can use this technique. Once you practice a relaxation technique, then you lie down on a bed and then you prepare a chart. ಯಾವ್ಯಾವ ಸಿಚುಯೇಷನ್ ನನಗೆ ಆಂಗರ್ ಬರುತ್ತೆ ಅಂತ ಒಂದು ಚಾರ್ಟ್ ಮಾಡ್ಕೊಳ್ಬೇಕು. ಲೋಯೆಸ್ಟ್ ಕಡಿಮೆ ಆಂಗರ್ ರೇಂಜ್ ಯಾವ್ದಿದೆ ಅಂತ ಹೈಯೆಸ್ಟ್ ತನಕ ಒಂದು 10 ಬರುತ್ತೆ ಅಂತ ಇಟ್ಕೊಳ್ಳಿ. ಮಲ್ಕೊಂಡು ಈ ರಿಲ್ಯಾಕ್ಸೇಷನ್ ಡೀಪ್ ಬ್ರೀತಿಂಗ್ ಮಾಡ್ತಾ ಫಸ್ಟ್ ಐಟಮ್ ಏನ್ ಬರ್ತಿದ್ದೀನಿ, ಯಾತಕ್ಕೆ ಕೋಪ ಬರುತ್ತೆ ಅಂತ ಅದು ಆಸ್ ಇಫ್ ಅವಾಗ್ಲೇ ಆದಂಗೆ ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟು ಡೀಪ್ ಬ್ರೀತಿಂಗ್ ಮಾಡ್ತಾ ಇರ್ಬೇಕು. One thing what happens is relaxation or any of these negative emotions cannot coexist. Anxiety, stress, anger will not coexist with when our body is relaxing. One, because our thoughts are deviated, and second thing is there's sufficient oxygen supply to the brain which keeps us fully energetic, and any of these emotions will not coexist with our relaxation. So it's very important we practice this and make it as a habit. Next is something called thought log anta. This is something which cognitive behavior therapy advises. Beck ಅನ್ನೋರು, ಆರನ್ ಬೆಕ್ ಅನ್ನೋರು ಕಂಡಿಡ್ದಿರೋದು ಈ ಟೆಕ್ನಿಕ್. There are many techniques, but this is one of the commonest and frequently used technique, and it works. It's easy to prescribe, and it is easy to guide the people who want to use this technique also. What do we saw? We saw negative energy ಅಲ್ವಾ. ನಾನು ಇರೋದೇ ಹಿಂಗೆ, ನನ್ನ ಕೈಲಿ ಏನೂ ಆಗಲ್ಲ, ನಂಗೆ ಮಾಡೋಕ್ಕಾಗಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್, ಆಟೋಮೆಟಿಕ್ ಥಾಟ್ಸು, ಬಿಲೀಫ್ಸು ಬಂದ್ಬಿಡುತ್ತೆ. ಅದನ್ನ ಕಾಗ್ನೇಟಿವ್ ರೀಸ್ಟ್ರಕ್ಚರಿಂಗ್, ಆ ಥಾಟ್ಸ್ನ ಕರೆಕ್ಟ್ ಮಾಡ್ಕೊಂತ ಹೋದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆಂಗರ್ ಕಂಟ್ರೋಲ್ ಆಗತ್ತೆ ಅಂತ. ಹೆಂಗೆ? ಚೇಂಜ್ ದ ವೇ ಯು ಥಿಂಕ್. Angry people usually curse, shout ಎಲ್ಲ ಎಕ್ಸಾಜಿರೇಟೆಡ್, ಓವರ್ಲಿ ಡ್ರಾಮ್ಯಾಟಿಕ್ ಇರೋದಕ್ಕಿಂತ ಹೆಚ್ಚಾಗಿ ತೋರ್ಸ್ಕೊತಾ ಇರ್ತೀವಿ ನಾವು ಕೋಪ ಬಂದಾಗ. ಅದ್ರ ಬದಲಾಗಿ replace these thoughts with rational ones, positive self-thought. Instead of saying, I can't handle this traffic, I'm going to explode ಅಂತ ಅನ್ನೋ ಬದಲಾಗಿ, ದಿಸ್ ಹ್ಯಾಪನ್ಸ್ ಟು ಎವ್ರಿ ಒನ್. ಎಲ್ಲರೂ ರೋಡ್ ಮೇಲೆ ಇಲ್ವಾ, ನನ್ನ ಪಕ್ಕದಲ್ಲೂ ಇದ್ದಾರೆ, ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅವರು ನನ್ನ ಥರಾನೇ ಸಫರ್ ಮಾಡ್ತಾ ಇದ್ದಾರೆ. ಸೊ ಅದು ಕ್ಲಿಯರ್ ಆದ ತಕ್ಷಣ ನಾನು ಮುಂದಕ್ಕೆ ಹೋಗ್ತೀನಿ. ದಿಸ್ ಟೂ ಶೆಲ್ ಪಾಸ್ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೋಬೇಕು. ಅಥವಾ ಶಿ ಎಂಬ್ರಾಸ್ ಮೀ ಆನ್ ಪರ್ಪಸ್ ಅಂದ್ರೆ ಇಟ್ಸ್ ಓಕೆ. ಶಿ ಮೇ ನಾಟ್ ಪ್ರಾಬಬಲಿ ಮೀನ್
mean anything of it. Maybe she had her bad day, so she's throwing it on someone ಅಂತ ಆತರ ಅನ್ಕೊಳ್ಳೋದು. ನೆಕ್ಸ್ಟ್, ನೆವರ್ ಯೂಸ್ ಅ ವರ್ಡ್ ನೆವರ್, ಆಲ್ವೇಸ್ ಆ ಥರ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್. ಹೆಂಗ್ ಮಾಡ್ತೀವಿ ನಾವು, ನಮ್ಗೆ ಯಾಕೆ ಕೋಪ ಬಂತು ಅಂತ ಜಸ್ಟಿಫೈ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ವಿ ಶುಡ್ ನೆವರ್ ಡೂ ದಟ್. ವಿ ಶುಡ್ ಆಲ್ವೇಸ್ ಟ್ರೈ ಟು ಸಿ ವಾಟ್ ಈಸ್ ದ ಗಿವನ್ ಸಿಚುಯೇಷನ್ ಅಂತ. ಆಮೇಲೆ ರಿಮೈಂಡ್ ಯುವರ್ ಸೆಲ್ಫ್ that getting angry will not help in any respect ಅನ್ನೋದನ್ನ ಹೇಳ್ತಾನೆ ಬರ್ಬೇಕು ನಮಗ್ ನಾವೇ. ಲಾಜಿಕ್ ಡಿಫೀಟ್ಸ್ ಆಂಗರ್. ಇನ್ನೊಂದು, ನಾವು ಜಸ್ಟಿಫೈ ಮಾಡ್ಕೊಳ್ಳೋ ಬದಲಾಗಿ ಆಂಗರ್ನ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಪುಟ್ ಲಾಜಿಕ್ ಬಿಹೈಂಡ್ ಆಂಗರ್. ಸೊ ವೆನ್ ಎವರ್ ವಿ ಲಾಜಿಕಲಿ ಥಿಂಕ್, ಕಾರಣಗಳು ಯಾತಕ್ ಕೋಪ ಬಂತು, ಯಾತಕ್ ಈ ಸಿಚುಯೇಷನ್ ಆಯ್ತು, ಆ ತರ ಲಾಜಿಕಲ್ ಆಗಿ ಥಿಂಕ್ ಮಾಡ್ಕೊಂತ ಹೋದಾಗ ಆಂಗರ್ ಕಡಿಮೆ ಆಗ್ತಾ ಹೋಗುತ್ತೆ. Then next is, as part of cognitive restructuring, people should be aware of their demanding nature. ಆ ಡಿಮ್ಯಾಂಡಿಂಗ್ ನೇಚರು ಇರುತ್ತೆ, ಎಕ್ಸ್ಪೆಕ್ಟೇಷನ್ನು ಇರುತ್ತೆ, ಬಟ್ ಓನ್ಲಿ ಡಿಸಪಾಯಿಂಟ್ಮೆಂಟು ಇರುತ್ತೆ. ಬಟ್ ಡಿಸಪಾಯಿಂಟ್ಮೆಂಟ್ ವಿಲ್ ನಾಟ್ ಟರ್ನ್ ಔಟ್ ಇನ್ ಟು ಆಂಗರ್ ಒನ್ಸ್ ವಿ ಡೂ ದಿಸ್ ಕಾಗ್ನೇಟಿವ್ ರಿಸ್ಟ್ರಕ್ಚರಿಂಗ್. ಏನೋ ಸಿಗದೆ ಇದ್ರೆ ಎಲ್ಲರಿಗೂ ಡಿಸಪಾಯಿಂಟ್ ಆಗುತ್ತೆ, ನನಗೂ ಆಗುತ್ತೆ, ಬಟ್ ಇಟ್ ವೋಂಟ್ ಟರ್ನ್ ಇನ್ ಟು ಆಂಗರ್. So how do I create this thought log? This is an example which I usually share with most of the adolescents. ಟ್ರಿಗರ್ ಬಂದಿರುತ್ತೆ, ಅಮ್ಮ ಏನೋ ವೆಜಿಟಬಲ್ ಫುಡ್ ಅವತ್ತು ಊಟಕ್ಕೆ ಯಾವುದೋ ವೆಜಿಟಬಲ್ ನಂಗೆ ಇಷ್ಟ ಇಲ್ದೇನೋ ವೆಜಿಟಬಲ್ ಹಾಕ್ಬಿಟ್ಟಿರ್ತಾರೆ. ದಟ್ ಇಸ್ ದ ಟ್ರಿಗರ್. ಥಾಟ್ ಏನಾಗುತ್ತೆ, ಶಿ ವಾಂಟ್ಸ್ ಟು ಇರಿಟೇಟ್ ಮೀ ಆಲ್ ದ ಟೈಮ್, ಶಿ ಹೇಟ್ಸ್ ಮೀ, ಶಿ ಡಸ್ ದಿಸ್ ಆನ್ ಪರ್ಪಸ್, and she loves my younger brother or younger sister or more than me. ಅದಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋ ತರಕಾರಿನೇ ಮಾಡೋದು ಅಂತ. ದೆನ್ ವಾಟ್ ಡು ದೇ ಫೀಲ್? ಯಾವಾಗಲೂ ಕೋಪ, ಯಾವಾಗಲೂ ಸ್ಯಾಡು, ಯಾವಾಗಲೂ ಡಿಪ್ರೆಸ್ಡು. ಅದಕ್ಕೆ ನಾವು ಇನ್ನೊಂದೇನು ಮಾಡಿ ಅಂತೀವಿ ಇದ್ರೆ, ಥಾಟ್ ಎವಿಡೆನ್ಸಸ್ ಫಾರ್. ಇಷ್ಟು ಅನ್ಕೊಂಡಿದ್ದೀರಲ್ಲ ನೀವು ನಿಮ್ಮ ಅಮ್ಮನ ಬಗ್ಗೆ, ಸರಿ ಅದಕ್ಕೆ ಎವಿಡೆನ್ಸ್ ಏನು, ಯಾಕೆ ನೀವು ಹಂಗೆ ಅನ್ಕೊಂಡಿದ್ದೀರಾ ಅಂತ. ಲಾಸ್ಟ್ ವೀಕು ಮಾಡಿದ್ಲಮ್ಮ, ಈ ವಾರನೂ ಮಾಡಿದ್ಲು, ಮೊನ್ನೆನೂ ಮಾಡಿದ್ಲು ಅಂತ ಬರೆಸ್ತೀವಿ. ನೆಕ್ಸ್ಟ್, ಸರಿ ಇದಿಷ್ಟು ನೀವ್ ಅನ್ಕೊಂಡಂಗೆ ಯಾಕೆ ಹಂಗ್ ನೀವ್ ಅನ್ಕೊಂಡಂಗೆ ಇಲ್ದೇ ಇರ್ಬೋದು ಅಂತ ಯೋಚನೆ ಮಾಡಿದೀರಾ ಅಂತ ಅಂತೀವಿ. ಇದು ಸ್ವಲ್ಪ ಕಷ್ಟದ್ದು ಬರೆಯೋದು, ಯಾಕಂದ್ರೆ ದೇ ವುಡ್ ಹ್ಯಾವ್ ಗಾಟ್ ಸೋ ಫೋಕಸ್ಡ್ ಇನ್ ದೇರ್ ಓನ್ ಥಾಟ್ಸ್. ಇದು ಬರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲ ನಮ್ಮ ಹತ್ರಕ್ಕೆ ಬನ್ನಿ, ಇಲ್ಲ ನಿಮ್ ಫ್ರೆಂಡೋ ನಿಮಗ್ ಬೇಕಾದವ್ರು ಯಾರು ನಿಮ್ಗೆ ಆಪ್ತರಿರ್ತಾರೋ ನಿಮ್ ಅವ್ರ ಹತ್ರ ಹೋಗಿ ಕೇಳಿ, ಹಿಂಗಾದ್ರೆ ನಿಂಗೆ ಹೆಂಗಾಗತ್ತೆ ಅಂತ, ಅಥವಾ ಏನಾರ ಪುಸ್ತಕ ಓದಿ ತಿಳ್ಕೊಳ್ಳಿ ಯಾಕೆ ಹಿಂಗಿರ್ಬೋದು ಅಂತ, ಆತರ. ಸೊ ವಿಲ್ ಮೇಕ್ ದೆಮ್ ಲಿಸ್ಟ್ ಔಟ್ ಸೇಯಿಂಗ್, ಯಾವಾಗ ಮಾಡಿದ್ಲು, ಕೀಪ್ ಕ್ವೆಶ್ಚನಿಂಗ್ ದೆಮ್. ಯಾವಾಗ ಮಾಡಿದ್ದು, ಲಾಸ್ಟ್ ಟೈಮ್ ಈ ವೆಜಿಟಬಲ್ ಲಾಸ್ಟ್ ಥರ್ಸ್ಡೇ ಆದ್ಮೇಲೆ ಈ ಥರ್ಸ್ಡೇನೆ ಅಲ್ವಾ ಮಾಡಿರೋದು ಅಂತ ಅನ್ಬಿಟ್ಟು, ಯಾತಕ್ಕೆ ಮಾಡಿದ್ದು, ವೈ ಡಸ್ ಶಿ ಡೂ ಇಟ್ ಆನ್ ಥರ್ಸ್ಡೇ, ವಾಟ್ ಇಟ್ ಶಿ ಡೂ ಎಸ್ಟರ್ಡೇ ಅಂದ್ರೆ ಇನ್ನೇನೋ ಇರುತ್ತೆ, ಅಣ್ಣನ ತಮ್ಮನಿಗೋ ಯಾವ್ದೋ ಇಷ್ಟವಾದ ತರಕಾರಿ ನಿನ್ನೆ ಮಾಡಿದ್ದು ಅಂತ. Then why does she does this vegetable only on Thursdays? Does she go somewhere? Is she tired? Does she work more on Thursday? ಅವ್ರ ಬಾಯಲ್ಲೇ ಬರುತ್ತೆ, ಹೌದು, she goes to temple ಏನೋ ಬರುತ್ತೆ, she has very little time, so she has less time to cut ಅಂತ. ಅವ್ರ ಕೆಲೇ ಕ್ವಶನ್ ಕೇಳಿ ಆನ್ಸರ್ಸ್ ಈ ಥಾಟ್ಸ್ ಅಗೇನ್ಸ್ಟ್ ಬರ್ಸ್ಬೇಕು. This is what our CBT focus itself is this. ಈ ಥಾಟ್ಸ್ ಅಗೇನ್ಸ್ಟ್ ಬರ್ಸೋ habit na now with guidance we'll start initially, then over a subsequent time of 3 weeks or 4 weeks we should be in a position to make them do it on their own. Avaga these thoughts there which they were getting as negative thoughts will be converted into positive thoughts or solution oriented thoughts atara. Then adashtu baradmel now do you know that your mother is doing for these reasons ಅಂತ ಹೇಳ್ಬಿಟ್ಟು ಆಮೇಲೆ ದೆನ್ ವಾಟ್ ಇಸ್ ಯುವರ್ ಫೀಲಿಂಗ್, ನೌ ವಾಟ್ ಇಸ್ ಯುವರ್ ಫೀಲಿಂಗ್ ಅಂತ ಕೇಳ್ಬೇಕು. ಅವಾಗ ದೇಲ್ ಸೇ ಓಕೆ ನೌ ಐ ಆಮ್ ನಾಟ್ ಆಸ್ ಅಜಿಟೇಟೆಡ್ ಆಸ್ ಅರ್ಲಿಯರ್ ಅಂತೆಲ್ಲ ಹೇಳ್ತಾರೆ. ನೌ ದೆನ್ ಇಲ್ ಸೇ ಓಕೆ ನಿನಗೆ ಪ್ರಾಬ್ಲಮ್ ಇದೆ ಈ ವೆಜಿಟಬಲ್, ಇವಾಗ ಏನ್ ಮಾಡ್ಬೇಕು ಅಂತ ಇದ್ಯಾ, ಅಮ್ಮ ಒಂದಿನ ಮಾಡ್ಲೇಬೇಕು ವಾರಕ್ಕೆ, ಅವಾಗ ಏನ್ ಮಾಡೋದು ಅಂತ. ಅವಾಗ ನಾನೇ ಹೆಲ್ಪ್ ಮಾಡಿ ಇನ್ನೊಂದು ತರಕಾರಿ ಡಿಶ್ ಮಾಡೋದು, ಅಥವಾ ಇನ್ನೇನಾರ ಕ್ರಿಯೇಟಿವ್ ಸೊಲ್ಯೂಷನ್ಸ್, ಇನ್ನೇನಾರ ಲ್ಯಾಟ್ರಲ್ ಥಿಂಕಿಂಗ್ದು ನಿಮ್ ಇದ್ರನಲ್ಲೇ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ಸೋದು. ಆಲ್ಟರ್ನೇಟ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ದಟ್ಸ್ ಎಕ್ಸಿಸ್ಟಿಂಗ್ ಅಂತ. ದಿಸ್ ಹೋಲ್ ಥಿಂಗ್ ಇಸ್ ವಾಟ್ ವಿ ಯೂಸ್ ಆಸ್ CBT ಟೆಕ್ನಿಕ್ ಅಂತ.
Any questions in this? Or I ಮೇಡಮ್ can take it ಒಂದು up. ಕ್ವೆಶನ್ ಅಲ್ಲ, ಇಟ್ಸ್ ಜಸ್ಟ್ ಶೇರಿಂಗ್. ಈಗಿನ ಕಾಲದ Okay. ಅಡೋಲೆಸೆನ್ಸ್ಗೆ ನಾವು ಆಲ್ಟರ್ನೇಟ್ ಸೊಲ್ಯೂಷನ್ ಹೇಳಿದ್ರೆ ಅಮ್ಮ ಇಲ್ಲಾಂದ್ರೆ ಸ್ವಿಗ್ಗಿ. ಸೊ ಸ್ವಿಗ್ಗಿ ಇಸ್ ದ ಈಸಿಯೆಸ್ಟ್ ಸೊಲ್ಯೂಷನ್ ಫಾರ್ ದೆಮ್ ಮ್ಯಾಮ್. ಇದೆಲ್ಲ ಆಕ್ಷನ್ಸ್ ಮಾಡ್ತಾರ ಅಂತ ಗೊತ್ತಿಲ್ಲ. ಓಕೆ, ಟು ಬಿ ಆನ್ ದ ಲೈಟರ್ ನೋಟ್ ಅಷ್ಟೇ. ಕರೆಕ್ಟ್. ಮೋಸ್ಟ್ ಆಫ್ ದ ಟೈಮ್ ಅವಾಗ ತಿರ್ಗಾ ಅದನ್ನ ಹಿಡ್ಕೊಂಡು ಥಾಟ್ ಇದನ್ನ ಆಸ್ ಮಚ್ ಆಸ್ ಪಾಸಿಬಲ್ ಥಾಟ್ಸ್ ನ ಬ್ರೇಕ್ ಮಾಡಿ 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 ಅವ್ರ ಕೈಲೇ ಬರ್ಸೋ ಹಂಗ್ ಮಾಡ್ಬೇಕು. ದಟ್ ಈಸ್ ದ ಚಾಲೆಂಜ್ ಆಫ್ ದ ಕೌನ್ಸಿಲರ್ ಹಿಯರ್ ಇನ್ ದಿಸ್ ಕೇಸ್. ಅಂಡ್ ಫಾರ್ us as well, as adults also we should do this whenever we feel angry. Thought process na question ಮಾಡ್ತಾ ಬರ್ಬೇಕು. Okay. Next is Question, ma'am. sense Ma'am, of I have a humor. question, ma'am. Yeah. Meera ma'am, I have a question, ma'am. Yes. Kelly. Yeah, sometimes even though the other person is explaining the logic in a right way and logics ಹೇಳ್ತಾ ಇದ್ರುನು the other person may not understand and keep blaming the other person. ಆವಾಗ ಟ್ರಿಗರ್ ಆಗೇ ಆಗತ್ತೆ. ಎಲ್ಲೋ ನಾವು ಓದಿರೋದೆಲ್ಲಾನು ಮರ್ತು ಹೋಗಿ ಆಂಗರ್ ಅಲ್ಲಿ ಕಳ್ದೋಗ್ಬಿಡ್ತೀವೇನೋ ಅನ್ನೋ ತರ ಆಗತ್ತೆ ಅಂತ ಮೊನ್ನೆ ಅದೊಂದು ಕೇಸ್ ಸ್ಟಡಿ ನಲ್ಲಿ ನೋಡಿದೆ. ಸೊ ಲಾಜಿಕ್ಸ್ ಹೇಳಿದ್ರು ಕೋಪ ಹೆಂಗೆ ಮೇಡಮ್ ಡೀಲ್ ಮಾಡೋದು? ಆ ಲಾಜಿಕ್ ಯಾವ್ದನ್ನು ನಾವ್ ಹೇಳ್ಬಾರ್ದು. ಆಸ್ ಅ ಕೌನ್ಸಿಲರ್ ವಿ ಶುಡ್ ಓನ್ಲಿ ಬ್ರಿಂಗ್ ಇಟ್ ಔಟ್ ಥ್ರೂ ದೆಮ್. ನಾವ್ ಹೇಳಕ್ ಹೋದ್ರೆ ಅವ್ರ ಅಪ್ಪ ಅಮ್ಮನೂ ಅದೇ ಹೇಳಿರ್ತಾರೆ, ಅದನ್ನೇ ನಾವು ಹೇಳಕ್ ಹೋಗ್ಲೇಬಾರ್ದು. ಯಾಕಂದ್ರೆ ದೇ ವಿಲ್ ಕ್ಯಾಟಗರೈಸ್, ಜಡ್ಜ್ಮೆಂಟ್ ಪಾಸ್ ಮಾಡ್ಬಿಟ್ಟು ನೀವು ನಮ್ಮ ಅಪ್ಪ ಅಮ್ಮನ ತರ ಅಂತ ಗುಂಪಲ್ಲಿ ಸೇರ್ಸ್ಬಿಟ್ಟು ದೇ ವಿಲ್ ಸ್ಟಾಪ್ ಲಿಸ್ನಿಂಗ್ ಟು ಅಸ್. Because the idea is we need to show them that we are different from their parents. We have bring in set of experiences of our own. We ಅಂತ ನಾವ್ ಅದನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ನಿಮ್ ಎನ್ವೈರನ್ಮೆಂಟ್ ಅಲ್ಲಿ ನಾವಿಲ್ಲ ಅಂತ, ನಾನು ನಿಮ್ ಫ್ರೆಂಡ್ ಎಲ್ಲ ಹೇಳಿರ್ತೀವಲ್ಲ. ಸೊ ವಿ ಹ್ಯಾವ್ ಟು ಗೋ ಥ್ರೂ ದೇರ್ ವೇ. ಆಮೇಲೆ ಗೊತ್ತಿಲ್ಲದೆ ಇರೋ ತರ ಕ್ವಶನ್ ಯಾಕೆ ಅಂತ ಲಾಜಿಕ್ಗೆ ಯಾಕೆ ನಾವು ಪ್ರಶ್ನೆ ಕೇಳ್ಬೇಕು, ಅವ್ರು ಉತ್ತರ ಹೇಳ್ಬೇಕು. Okay, understood ma'am. Thank you ma'am, thank you so much. Then sense of humor. Most of the time sense of humor works, and as far as possible I think all of us have to adopt this. So even particular vegetable case nalli we may say ಆ ಹುಡುಗಂಗೆ ಹೇಳ್ಬೋದು, ನೋಡು ಸೆನ್ಸ್ ಆಫ್ ಹ್ಯೂಮರ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನೋಡು ನಿಮ್ಮಮ್ಮ ಕೊನೆಗೆ ನಿನ್ ಪ್ರಕಾರ ತುಂಬಾ ಮಾಡ್ಬಿಟ್ಟಿದಾರಲ್ವಾ, ಯಾವಾಗ್ಲೂ ಈ ತರಕಾರಿನೇ ಮಾಡ್ತಾರಲ್ವಾ, ದೆನ್ ಇಟ್ಸ್ ಓಕೆ, she'll make it so frequently that rest of the family members will also start hating this vegetable, so your problem will be solved ಅಂತ ಒಂದ್ ಸಣ್ಣದಾಗ ಚಿಕ್ಕದಾಗ ಹ್ಯೂಮರ್ ಎಲ್ಲೋ ಒಂದು ಕ್ರಿಯೇಟ್ ಮಾಡ್ಬೋದು. Because that will lighten the situation, that will change the environment. ಆ ತರ. Next and foremost is most of the trait character and trait anger anta ಹೇಳಿದ್ನಲ್ಲ, temperamental anger, trait anger ಅವ್ರಿಗೆಲ್ಲ it's very important that they cultivate a hobby. Because once they cultivate a hobby, there is a change in environment. They will not be dwelling on that angry situation, anger moments, or keep blaming the people. They'll take a break. They have to take a break, and they should have a personal time space of their own every day, so that they will that break in terms of that angry situation will be eventually created. We are making an assumption that our thoughts will change by that time. Adu salpa intensity reduce ಆಗಿರುತ್ತೆ, so they'll be able to focus on other things anta. Next to physical activities, most important one is called displacement ಅಂತೀವಿ ನಾವು. ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಕೋಪ ಬಂದಾಗ ಆದಷ್ಟು ಫಿಸಿಕಲ್ ಎನರ್ಜಿ ಎಕ್ಸರ್ಟ್ ಮಾಡಿದ್ರೆ, ವಾಕಿಂಗ್, ಸ್ವಿಮ್ಮಿಂಗ್, ಯೋಗ ಆ ತರ ಎಲ್ಲ ಮಾಡಿದ್ರೆ ದೆನ್ ಅಗೈನ್ ದಟ್ ಆಂಗರ್ ವಿಲ್ ರೆಡ್ಯೂಸ್. ಇನ್ನೊಂದು ಸಬ್ಲಿಮೇಟ್, ಚಪಾತಿ ಮೇಕಿಂಗ್, ಚಪಾತಿ ಹಿಟ್ ಕಲ್ಸ್ತಾ ಇರೋ ಬರೋ ಕೋಪ ಎಲ್ಲ ಇನ್ನೊಬ್ಬರ ಮೇಲೆ ಕೋಪ ಬಂದಿರುತ್ತಲ್ಲ ಅದೆಲ್ಲ ಅವರೇ ಅಂತ ಕಲ್ಸೋದು. ಇವರು ಅಚ್ಚುದಾಸರು ಒಂದ್ ಜೋಕ್ ಹೇಳೋರು, ಅವ್ರೇನ್ ಹೇಳೋರು, ಒಬ್ಳು ಸೊಸೆ ಇದ್ಲಂತೆ, ಅತ್ತೆ ತುಂಬಾ ಕಿರಿಕಿರಿ ಇದ್ದೆ, ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿದ್ಲಂತೆ ಅತ್ತೆ, ಇವಳು ಮಾತ್ರ ಹಾಡು ಹೇಳ್ಕೊಂಡ್ ಎಲ್ಲಾ ಕೆಲ್ಸ ಮಾಡೋಳಂತೆ. ಯಾರೋ ಪಕ್ಕದ ಮನೆಯವ್ರು ಕೇಳಿದ್ರಂತೆ ಅವಳಿಗೆ,
ನೀ ಹೆಂಗ್ ಮಾಡ್ತೀಯ, ಇಷ್ಟು ಕಿರಿಕಿರಿ, ಇಷ್ಟು ಕಾಟ ಕೊಡ್ತಾರ್ರಿ, ಮತ್ತೆ ಖುಷಿಯಾಗಿರ್ತೀಯಲ್ಲ ಹೆಂಗೆ ಅಂದ್ರೆ, ಮೆಣಸಿನ ಪುಡಿ ಕುಟ್ತಾ ಇರ್ಲಂತೆ ಅವಳು ಹೇಳಲ್ಲಂತೆ, ತುಂಬಾ ಸುಲಭ, ಈ ಮೆಣಸಿನ ಪುಡಿ ಕುಟ್ತೀನಲ್ಲ, ಮೆಣಸಿನ್ಕಾಯಿ ಎಲ್ಲ ನಮ್ಮ ಅತ್ತೆ ಅಂತ ಕುಟ್ತಾ ಇರ್ತೀನಿ, ಅದಕ್ಕೆ ನನ್ ಕೋಪನೇ ಇರೋದಿಲ್ಲ ಅಂತನ್ಲಂತೆ. ಆತರ ದಟ್ ಇಸ್ ಕಾಲ್ಡ್ ಎಸ್ ಸಬ್ಲಿಮೇಷನ್. ಏನೋ ಸಮ್ ಹಾರ್ಮ್ಲೆಸ್ ಇದು ಪಂಚಿಂಗ್ ಬ್ಯಾಗ್ಸ್ ಅಂತೀವಿ, ಆತರ ಏನೋ ಒಂದ್ರ ಮೇಲೆ ತೀರ್ಸ್ಕೊಂಡ್ರೆ it'll be momentary, it'll go, thoughts will get diverted. Next, work on solution, not dwell on problem. This is most important. ಅದಕ್ಕೆ ನಾನು ಹೇಳಿದ ಟೈಪ್ಸ್ ಆಫ್ ಆಂಗರ್, ವೈ ಆಂಗ್ರಿ, ಅದೆಲ್ಲ ಇನಿಷಿಯಲಿ ವಿ ಸ್ಪೆಂಡ್ ಸಮ್ ಟೈಮ್ ಬಿಕಾಸ್ ವಿ ನೀಡ್ ಟು ವರ್ಕ್ ಆನ್ ಸೊಲ್ಯೂಷನ್, see where the problem is and then work on the lateral thinking, creative solutions ella. Another thing is talk to someone else, your support network. That also helps because you are able to express, you're not able to keep it with yourself. Sometimes solutions will come from the other person, or it's just a venting out your agony ashte. Listen effectively. Most of the time tappu tilvalke, ಅವ್ರೇನೋ ಹೇಳಿರ್ತಾರೆ, ನಾವೇನೋ ಅರ್ಥ ಮಾಡ್ಕೊಂಡು ಕೋಪ ಮಾಡ್ಕೊಂಡಿರ್ತೀವಿ, ಅಥವಾ ಅವ್ರ ಕೋಪದಲ್ಲೇ ಏನೋ ಸರಿಯಾಗೇ ಹೇಳಿರ್ತಾರೆ, ಆ ಸರಿಯಾಗಿರೋದನ್ನ ತಗೊಳ್ದಿರಾ ಅವ್ರ ಕೋಪ ಇರತ್ತಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರು ಸರಿಯಾಗಿರೋ ಹೇಳಿರೋದನ್ನು ಬಿಟ್ಬಿಟ್ಟಿರ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆನ್ ಅವರ್ ಪಾರ್ಟ್ ಟು ಲುಕ್ ಇನ್ ಟು ದಟ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಟೀಚರ್ ಸ್ಟೂಡೆಂಟ್. ಟೀಚರ್ ಕಿಚ್ಕೊಂಡು ಏನೋ ಹೇಳಿರ್ತಾರೆ, ಕೋಪ ಬಂದು, ಅದು student will get angry because teacher is shouting rather than what she is asking him or her to correct. Next, be assertive. ಅದು ಆನಂದ್ ಸರ್ ಹಿಂದೆ ಹೇಳಿದ್ರಲ್ಲ, ಐ ಸೆಂಟೆನ್ಸಸ್. ನನಗೆ ನೀವು ಬರೋದು ಲೇಟ್ ಆಗಿ ಬರೋದು ಆಫೀಸಿಂದ ಸ್ವಲ್ಪ ಆತಂಕ ಹುಟ್ಟಿಸುತ್ತೆ, ನನ್ ಮೇಲೆ ನಾನು ಹಾಕೊಂಡ್ಬಿಡೋದು. You are expressing that you are getting angry, you are opening up, you also want to set your expectation boundaries ellano, but the way you are putting it across to the other person becomes very important. I think in one of the sessions Anand sir had spoken about this. Live each day as if it's your last. Most of the time, because of these angry situations, we need to show how many enjoyable moments they would have just skipped. Avl mel jiddu, avl mel dvesha, so I will not come to this event, I will not do this anta. So you miss so many opportunities because you were angry, and adana torskodbekagutte. And for reflection for us also, next thing is forgive and forget, which is dropping, which is not very easy, but at the same time, once we do it effectively, it's one of the best solution. What we do is we need to forget about past resentments. Past resentments forget matrake doesn't mean that you need to become a victim or anything like that. There's nothing called victimization. You will be alert once you have gone through bad experience, but don't hold on to that thought. Next time ಹಿಂಗ ಆದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಸೊಲ್ಯೂಷನ್ ಕಂಡಿಡ್ಕೊಂಡ್ಬಿಟ್ರೆ, then you can drop that baggage. Next time ಆತರ ಆದಾಗ automatically your solution will spring up. So it is a kind of forgive and forget in such situations. Last but not the least, observational learning is very, very effective. And this most of the time, this I follow. Basically, I observe how people respond, and I also imagine how my role model would have responded to such a situation. So this also helps us in keeping doing this effective form of learning basically. Adeshtu admele we need to create this is again given to the adolescent. Ishtu madadmele we will have sessions alva avrge. So we'll say, okay, goal ಏನಪ್ಪ ನಿಂದು, ಎಷ್ಟು ಆಂಗರ್ ಟ್ರಿಗರ್ಸ್ ನ ಕಡಿಮೆ ಮಾಡ್ಕೋಬೇಕು ಅಂತಿದ್ಯಾ, what are the action plan, what are the techniques that you want to use, and we need to give them a target date. We should say ಈ ತಿಂಗಳ ಕೊನೆಲ್ಲ ಅಥವಾ ನೆಕ್ಸ್ಟ್ ಮಂತ್ ಅಲ್ಲ ಇದಿಷ್ಟು ಅಚೀವ್ ಮಾಡ್ತೀಯಾ, and then you have to say, you have to reward yourself. Or parents ಕರ್ಕೊಂಡು ಬಂದಿದ್ರೆ ಪೇರೆಂಟ್ಸ್ ಕೇಳಿ ಇಷ್ಟು ಮಾಡಿದ್ರೆ ಅವನು ಇವನ್ಗೆ ಏನಾರ ನೀವು ತೆಕ್ಕೊಡ್ಬೇಕು ಅಥವಾ ಏನಾರು ಮಾಡ್ಬೇಕು ಅಂತ ಹೇಳಲೇಬೇಕಾಗತ್ತೆ. ಸೊ ಟ್ರಾಫಿಕ್ ಸಿಗ್ನಲ್ ಒನ್ ಟೆಕ್ನಿಕ್ ನೋಡಿದ್ವಿ. ಇನ್ನೊಂದು SOS, ಸ್ಟಾಪ್ ಥಾಟ್ಸ್,
observe self-talk, it should never be negative, and shift your cognitive, emotional, and behavioral response for positive things with coping up skills that we have seen so far. ಇವಾಗ ಇದಿಷ್ಟು ನಾವು ನಮ್ಮ ಬಗ್ಗೆ ಬೇರೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ತೀವಿ. ಹೌ ಟು ಡೀಲ್ ವಿತ್ ಸಮ್ವನ್ ಎಲ್ಸಸ್ ಆಂಗರ್. ಮನೇಲಿ ಯಾರೋ ಒಬ್ರು ಇರ್ತಾರೆ, ಅವ್ರ ಜೊತೆ ನಾವು ಆಂಗ್ರಿ ಪರ್ಸನ್, ಹೌ ಡು ವಿ ಡೂ ದ್ಯಾಟ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಡೋಂಟ್ ಆನ್ಸರ್ ಆಂಗರ್ ವಿತ್ ಆಂಗರ್. ನೆಕ್ಸ್ಟ್, ಡೋಂಟ್ ಟೇಕ್ ಇಟ್ ಪರ್ಸನಲಿ. ಅವ್ರಿಗೇನೋ ಕಿತ್ತಾಡ್ತಾ ಇರ್ತಾರೆ, ಡೋಂಟ್ ಟ್ರೈ ಟು ಅಸೋಸಿಯೇಟ್ ಯೋರ್ ಸೆಲ್ಫ್ ವಿತ್ ದಟ್. ಯಾಕಂದ್ರೆ ದಟ್ ವಿಲ್ ಎನರ್ವೇಟ್ ಯು ಸೋ ಮಚ್. ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗ್ಬಿಡುತ್ತೆ. ಅವ್ರು ಹೇಳ್ತಾ ಇರೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದ್ರಲ್ಲಿ ಏನಾರ ಅಂಶ ಇದ್ರೆ ಅದನ್ನ ತಗೋಬೇಕು. ಅವ್ರು ಹೆಂಗ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಗ್ನೋರ್ ಮಾಡ್ಬೇಕು. ಲಿಸನ್ ಟು ದ ಪರ್ಸನ್, ಎಕ್ಸ್ಪ್ರೆಸ್ ಫೀಲಿಂಗ್ಸ್, ಥಿಂಕ್ ಆಫ್ ಸೊಲ್ಯೂಷನ್ಸ್ ಟುಗೆದರ್. ಅದೆಲ್ಲ ಕೂಲ್ ಡೌನ್ ಆದ್ಮೇಲೆ ವಿನ್ ವಿನ್ ಸಿಚುಯೇಷನ್ ಕೂತ್ಕೊಂಡು ಮಾತಾಡಿ, ಏನ್ ಮಾಡ್ಬೋದು, ಇದೆ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಎಕ್ಸಿಸ್ಟ್ ಆಗತ್ತೆ, ಹೌ ಡು ವಿ ಸಾಲ್ವ್ ದಿಸ್ ಅಂತ. ಡೋಂಟ್ ಟೇಕ್ ಚಾನ್ಸಸ್. ಕೆಲವರು ಇದು ಆಂಗರ್ ಟ್ರೇಟ್ ಇರುತ್ತಲ್ಲ, ಅವ್ರ ಹತ್ರ ಮಾತ್ರ ಡೋಂಟ್ ಎವರ್ ಕನ್ಫ್ರಾಂಟ್. ಅದೊಂಥರ ಟ್ರಿಗರ್ ಆಗ್ಬಿಟ್ಟು ಇಟ್ ಬಿಕಮ್ಸ್ ಎಂಡ್ಲೆಸ್ ಸೈಕಲ್. ಅದು ಇನ್ನೇನು ಮಾಡಕ್ಕಾಗದೆ ಇದ್ರೆ, ಇಫ್ ಯು ಆರ್ ಇನ್ ಅ ಫ್ರೀಸ್ ಮೋಡ್, at least do meditation or deep breathing or relaxation technique. Okay, so that way you are delaying the response. That way you are trying to buy your time to get back to your senses. Okay, deep breathing, I think all of you know, so I'll just skip this. So ishtella helidmele, now let's assume that you are the third person whom the angry person has idu designated, saying nim hatra heltini nanu ನನ್ನ ಆಂಗರ್ ಬಂದಾಗ ಅಂತೆಲ್ಲ ಹೇಳಿರ್ತಾರೆ. ವಾಟ್ ಶುಡ್ ವಿ ಡೂ ಆಸ್ ಥರ್ಡ್ ಪರ್ಸನ್? ವಿ ಶುಡ್ ಸ್ಟೇ ಕಾಮ್, ಯೂಸ್ ಕಾಮಿಂಗ್ ವಾಯ್ಸ್ ಟು ರೀಚ್ ಔಟ್ ಟು ದ ಪರ್ಸನ್ ಹೂ ಇಸ್ ಆಂಗ್ರಿ. ಅಮ್ಮ ಮಗ ಅಪ್ಪ ಅಥವಾ ಅಪ್ಪ ಮಗಳು ಕಿತಾಡ್ತಾ ಇರ್ಬೇಕಾದ್ರೆ, ಥರ್ಡ್ ಪರ್ಸನ್ ನೋಡ್ತಾ ಇರ್ಬೇಕಾದ್ರೆ, ವಿ ಹ್ಯಾವ್ ಟು ಸ್ಟೇ ಕಾಮ್. ಅಲೋ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಆಂಗ್ರಿ ಬೈ ಯೂಸಿಂಗ್ ಸಮ್ ಪ್ರೀಡಿಟರ್ಮಿನ್ಡ್ ವರ್ಡ್ ಆರ್ ಮೆಥಡ್. ಸೊ ಯು ಹ್ಯಾವ್ ಟು ಪ್ರಾಂಪ್ಟ್ ಸೇಯಿಂಗ್, ನೋಡು ಸ್ವಲ್ಪ ಆಂಗರ್ ಬರ್ತಾ ಇದೆ ನಿನ್ಗೆ ಅನ್ನೋಂತರ ಟ್ರಿಗರ್ದು, ಇಲ್ಲ ಗೆಸ್ಚರ್ ಅಲ್ಲೋ ಇಲ್ಲ ಬಾಡಿ ಲ್ಯಾಂಗ್ವೇಜ್ ಅಲ್ಲೋ ಯಾವ ತರ ತೋರಿಸ್ಬೇಕು ಅವ್ರಿಗೆ. ಹೆಲ್ಪ್ ದೆಮ್ ಡಿಫ್ರೆನ್ಶಿಯೇಟ್ ಆಂಗರ್ ಫ್ರಮ್ ಅದರ್ ಎಮೋಷನ್ಸ್ ಅಂಡ್ ಇಂಟರ್ಪ್ರಿಟೇಷನ್ಸ್. ಬೇರೆ ತರ ಹೆಂಗೆ ತೋರಿಸ್ಬೋದು, ಆಂಗರ್ ಯಾಕೆ ಕೋಪ ಮಾಡ್ಕೋತ್ಯಾ ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು ಆಫ್ಟರ್ ದಟ್ ಇವೆಂಟ್, ಸೊ ದಟ್ ದೇ ಕ್ಯಾನ್ ಲರ್ನ್ ನೆಕ್ಸ್ಟ್ ಟೈಮ್. ಗಿವ್ ದೆಮ್ ಸ್ಪೇಸ್ ಟು ಕಾಮ್ ಡೌನ್ and resume conversation after the person has calmed down. Last but not the least, these are all, apart from all this is very typical of any of our daily activity quality life, where we need to be active, sleep, nutrition, focus irbeku, support system. I keep saying adolescents ಅಷ್ಟೇ, ನಾವು ಅಷ್ಟೇ, ಎಲ್ಲಾರ್ಗೂ ಅಷ್ಟೇ, ನಮ್ ನೆಟ್ವರ್ಕ್ ತುಂಬಾ ದೊಡ್ಡದಾಗಿರ್ಬೇಕು. ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ ಏನಾರ ಆಗ್ಲಿ, ಜಾಸ್ತಿ ಜನ ಇದ್ದಷ್ಟು we are able to sustain ourselves also. Then learn to manage stress and time, give yourself time to relax, develop coping skills and be active. ಇದು ಈ ಜಾಪನೀಸ್ ಒಂದು ಇಕೆಗಿಯಾ ಅಂತ ಒಂದು ಲೈಫ್ ಸ್ಟೈಲ್ ಇದೆ. how do you age healthily anta. These are some of the techniques which they use to keep themselves healthy. ಇಕಿಗಾಯ್ ಅಂತ. So these are the, I think we have discussed this summary of the things which we need to keep looking at to manage our emotional health. Anger andre this is just a backup slide, just because some people have this confusion, anger go aggression. No, aggression is just an outcome action ashte. Okay, so that's all. Thank you. ಸೊ ಯಾರಿಗಾದ್ರೂ ಏನಾದ್ರು ಕ್ವೆಶನ್ಸ್ ಇದ್ರೆ ಮೀರಮ್ಮ ಹತ್ರ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಈ ತುಂಬಾ ಒಳ್ಳೆ ಸೆಷನ್ ಆಂಗರ್ ಮ್ಯಾನೇಜ್ಮೆಂಟ್. ಸೊ ಇನ್ಮೇಲೆ ಯಾರಾದ್ರೂ ಕೋಪ ಬರ್ಬೇಡ ಅಂತ ಹೇಳಿದ್ರೆ ಅದಕ್ಕೆ ಬದಲಾಗಿ ಕೋಪ ಮಾಡ್ಕೋಬೇಡ ಅಂತ ನಮಗ್ ನಾವೇ ಹೇಳ್ಕೊಂಡ್ಬಿಟ್ರೆ
ನಿಜವಾಗ್ಲೂ ಆಂಗರ್ ಇಶ್ಯೂಸ್ ಎಲ್ಲ ಹೋಗೇ ಬಿಡುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಮೋರ್ ಸೊ ನೀವು ಹೇಳ್ದಂಗೆ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡೋದಕ್ಕಿಂತ ರೆಸ್ಪಾಂಡ್ ಮಾಡಿದ್ರೆ ಡೆಫಿನೆಟ್ಲಿ ಅದು ನಮಗೆ ಆಂಗರ್ ಇಶ್ಯೂಸ್ ಅನ್ನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಟ್ರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೀವು ಹೇಳ್ದಂಗೆ ಅಬ್ಸರ್ವೇಷನಲ್ ಲರ್ನಿಂಗ್, ಅಬ್ಸರ್ವ್ ಮಾಡಿ ನಾವು ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವ್ರ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ, ರಿಯಾಕ್ಟ್ ಮಾಡೋರ್ಗೆ ನಾವು ರೆಸ್ಪಾಂಡ್ ಮಾಡಬೇಕು ಅಂಡ್ ರೆಸ್ಪಾಂಡ್ ಮಾಡೋರ್ಗೂ ನಾವು ರೆಸ್ಪಾಂಡ್ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಮಾಡ್ಕೊಂಡ್ರೆ ಪ್ರಾಬಬ್ಲಿ ನಮ್ಮ ಆಂಗರ್ನ ಇಲ್ಲ ನಮಗೆ ಬರುವಂತ ಕ್ಲೈಂಟ್ಸಿನ ಆಂಗರ್ನ ನಾವು ಕಮ್ಮಿ ಮಾಡಬಹುದು ಅಂತ ಅನ್ಕೊಳ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಪ್ಲೀಸ್ ಯು ಕ್ಯಾನ್ ಆಸ್ಕ್. ಇನ್ನೂ ಒಂದು 10 minutes ಟೈಮ್ ಇದೆ. ಹಲೋ ಹೇಳಿ. ಹಲೋ ಸರಿ ಹೇಳಿ ಸರ್. ಮೇಡಮ್ ಬೋಪಯ್ಯ. ಹೇಳಿ ಸರ್. ಮೇಡಮ್, ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೋಪ ಅಂದ್ರೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವರಿಗೆ ಒಂಥರ ಮೈ ಕೈಯೆಲ್ಲ ನಡುಗ್ತಾ ಇರುತ್ತೆ, ಮಾತ್ರ ತೊದಲ್ತಾ ಇರುತ್ತೆ. ಆಮೇಲೆ ದೇ ಕೆನಾಟ್ ಕಂಟ್ರೋಲ್ ದೆಮ್ಸೆಲ್ಸ್. ಆಮೇಲೆ ಫುಲ್ಲು ಜಗಳ ಮಾಡ್ಬಿಟ್ಟು ಅಂಡ್ ದ ಹೋಲ್ ಡೇ ದೇ ವಿಲ್ ಬಿ ವೆರಿ ಸ್ಯಾಡ್. ಬಟ್ ಇನ್ ದಟ್ ವೇ ನಾನು ಲಕ್ಕಿ, ನನಗೆ ಕೋಪ ಬರುತ್ತೆ 5 ನಿಮಿಷದಲ್ಲಿ ಹೋಗ್ಬಿಡ್ತೆ. ನೀವು ಹೇಳಿದಾಗ ನಾನು ತಮಾಷೆ ಮಾಡ್ಬಿಡ್ತೀನಿ ಪಟ್ ಅಂತ. ನಾನು 5 ನಿಮಿಷ ಕೋಪ ಅಂತ್ರಿ, ಆಮೇಲೆ ನಾನು ಮತ್ತೆ ಆಸ್ ಇಫ್ ನಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಅಂತ ಇದು ಬಿಡ್ತೀನಿ ನಾನು. ಅದೇ ಅಂತವ್ರಿಗೆ ಸರ್ CBT ಬೇಕಾಗಿರೋದು. ಯಾಕಂದ್ರೆ ಅವರು ದೇ ಹ್ಯಾವ್ ಟು ಬಿ ಕಾನ್ಶಿಯಸ್. ಅವ್ರ ಅವೇರ್ನೆಸ್ ಬರ್ಬೇಕು ಫಸ್ಟ್, ಯಾತಕ್ಕೆ ನನ್ಗೆ ಯಾವ್ದು ಟ್ರಿಗರ್ ಆಗ್ತಾ ಇದೆ ಅಂತ. ಯಾಕಂದ್ರೆ ಆ ವಾರ್ನಿಂಗ್ ಸಿಗ್ನಲ್ಲೇ ಮೈಗೈ ಗಡ ನಡ್ಗೋದು ಅದೆಲ್ಲ ಕಾನ್ಶಿಯಸ್ ಆಗಿ ಮೈಂಡ್ಫುಲ್ ಆಗಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಗ, ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮುಂಚೆಯಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ರೆ ದಿನಾಗ್ಲೂ ಮಾಡ್ತಾ ಇರ್ಬೇಕಿದ್ದು. ಬರೀ ಕೋಪ ಬಂದಾಗ ಮಾತ್ರ ಅಲ್ಲ, ಯು ಜಸ್ಟ್ ಮೇಕ್ ಇಟ್ ಅ ಹ್ಯಾಬಿಟ್, ರಿಲ್ಯಾಕ್ಸೇಷನ್ ಟೆಕ್ನಿಕ್, ಎನಿಥಿಂಗ್. ಆವಾಗ ಅವರು ಬಂದಾಗ ಆ ಸಿಚುಯೇಷನ್, ಇಫ್ ದೇ ಸ್ಟಾರ್ಟ್ ಪುಟಿಂಗ್ ದಟ್ ರಿಲ್ಯಾಕ್ಸೇಷನ್ ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಅಂದ್ಕೊಳ್ಳಿ, ಅದನ್ನ ಮಾಡಕ್ ಶುರು ಮಾಡಿದಾಗ ಆಟೋಮ್ಯಾಟಿಕಲಿ ಯು ಸಿ ಫಸ್ಟ್ ಆಫ್ ಆಲ್ ದೇರ್ ಥಾಟ್ಸ್ ಹ್ಯಾವ್ ಗಾಟ್ ಡಿವೇಟೆಡ್ ಫಾರ್ ಟುವರ್ಡ್ಸ್ ಬ್ರೀದಿಂಗ್. ಇನ್ನೊಂದು ಆಕ್ಸಿಜನ್ ಸಪ್ಲೈ ಬ್ರೈನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಡೀಪ್ ಬ್ರೀದಿಂಗ್ ಇಂದ. ಥರ್ಡ್, ದೇ ಆರ್ ಡಿಲೇಯಿಂಗ್ ದ ರೆಸ್ಪಾನ್ಸ್ ತಾನೆ. ದಟ್ ಈಸ್ ವಾಟ್ ಅವರ್ ಇಂಟೆನ್ಷನ್ ಈಸ್ ತಾನೆ. ಸೊ ದೇರ್ ಆರ್ ಮಲ್ಟಿಫೋಲ್ಡ್ ಇದಿರುತ್ತೆ, ರಿಸಲ್ಟ್ಸ್ ಇರುತ್ತೆ ಈ ತರ ಮಾಡೋದ್ರಿಂದ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರ್ಬೇಕು ಅವರು. ಇನ್ನು ಕೆಲವರಂತೂ ಕೋಪ ಬಂದ ತಕ್ಷಣ ಸಿಕ್ಕಿದ ಕೈಯಲ್ಲಿ ಕತ್ತಿನೋ ಕೊಡ್ಲಿನೋ ಕೋವಿನೋ ಎಲ್ಲ ಎತ್ಕೊಂಡ್ಬಿಟ್ಟಿರ್ತಾರೆ. ಹೌದು, ಅಗ್ರೆಷನ್ ಇಟ್ ಇಸ್ ಮೋಸ್ಟ್ ಡೇಂಜರಸ್. ಅದು ಎಷ್ಟೋ ಕೇಸಸ್ ಎಲ್ಲ ಹಾಗೆ ಕೋಪದಿಂದ ಗುಂಡು ಹೊಡೆದು ಸಾಯಿಸೇ ಬಿಟ್ಟಿರ್ತಾರೆ. ವಿಷಯ ಸಣ್ಣದೇ ಇರುತ್ತೆ, ಯಾವ್ದೊಂದು ಪ್ರಾಪರ್ಟಿ ವಿಷಯನೋ ಇನ್ನೇನೋ, ಬಟ್ ಅದು ಅವರ ಕೋಪ ಎಷ್ಟಿರ್ತದೆ 5 ನಿಮಿಷದಲ್ಲಿ ಅವ್ರ ಲೈಫೇ ಸ್ಪಾಯ್ಲ್ ಆಗ್ಬಿಟ್ಟಿರ್ತಾವ. ಅವಂದು ಹೋಯ್ತು, ಇವಂದು ಹೋಯ್ತು. ಹೌದು ಅಲ್ವಾ? ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಟೆಂಪ್ರರಿ ಆಗಿ ಮೊಮೆಂಟ್ರಿ ಆಗಿ ಬಂದಿರೋ ಕೋಪ ಅಲ್ಲ, ಅದು ಅವ್ರ ವ್ಯಕ್ತಿತ್ವನೇ ಹಂಗಿರತ್ತೆ. ಅಥವಾ ಅವ್ರ ಹಿಂದೆನೂ ಹಂಗೆ ರಿಯಾಕ್ಟ್ ಮಾಡ್ಕೊಂಡಿರ್ತಾರೆ, ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನ. ಸೊ 3ನೇ ಅವರ ಕೌನ್ಸಿಲರ್ ಕನ್ವರ್ಟ್ ಆಗಿರುತ್ತೆ, ದ್ವೇಷ ಆಗಿ ಕನ್ವರ್ಟ್ ಆಗಿರುತ್ತೆ. ಹೌದು. ಸೊ ಕೌನ್ಸಿಲರ್ ಇಂಟರ್ವೆನ್ಷನ್ ಬಹಳ ಅವಶ್ಯಕತೆ ಇರುತ್ತೆ ಆ ಕೇಸ್ ನಲ್ಲಿ. ಯಾಕಂದ್ರೆ ಗೊತ್ತಿರೋರು ಹೇಳಿರೋರು ಅವ್ರ ಮತ್ತೆ ಹೇಳಿದ್ರೆ ಅವ್ರಿಗೆ ಅದೇ ಲ್ಯಾಂಗ್ವೇಜ್ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರತ್ತೆ. ದೇ ವಿಲ್ ನಾಟ್ ಲಿಸನ್. ಸೊ ಇಟ್ ಹ್ಯಾಸ್ ಟು ಬಿ ಅ ಥರ್ಡ್ ಪರ್ಸನ್. ಅಲ್ಲ, ಈ ತರದ ಕೇಸ್ಗಳೆಲ್ಲ ಬಂದಾಗ ನಾವು ಆಸ್ ಎ ಕೌನ್ಸಿಲರ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಅಂತ. ಅದೇ ಥಾಟ್ ಲಾಗ್ನೇ ಬೆಸ್ಟ್. ಅಂದ್ರೆ ನೀವು ಅವ್ರ ಸಿಸ್ಟಮ್ಯಾಟಿಕ್ ಆಗಿ ಮೆಥಾಡಿಕಲ್ ಆಗಿ ನೀವು ಫಸ್ಟ್ ನೀವು ಅಬ್ಸರ್ವ್ ಮಾಡಿ, ನೀವು ಆಕ್ಷನ್ ಹೇಳಿದ್ನಲ್ಲ, ಆಂಗರ್ ಯಾವಾಗ ಬರುತ್ತೆ, ನಿಮ್ಗೆ ಏನೇನ್ ವಾರ್ನಿಂಗ್ ಸೈನ್ಸು, ಅದನ್ನೆಲ್ಲ ನೀವು ಬರ್ಸ್ದಾಗ ಆ ಬರ್ಸೋದೇ ಒಂದ್ ಅವ್ರಿಗೆ ಕಾನ್ಶಿಯಸ್ ಬರುತ್ತೆ. ದೇ ವಿಲ್ ಬಿ ಕಾನ್ಶಿಯಸ್ ಅಬೌಟ್ ಅದು. ನೆಕ್ಸ್ಟ್ ಟೈಮ್ ಅವ್ರಿಗೆ ಆದಾಗ ಬರ್ದಿರ್ತಾರಲ್ಲ, ಸೊ ದೇ ಆರ್ ಅವೇರ್ ಆಫ್ ಇಟ್. ನೋ, ಇಟ್ ಬಿಕಮ್ಸ್ ಮೈಂಡ್ಫುಲ್ ಫಾರ್ ದೆಮ್. ಆಮೇಲೆ ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಈ ಥಾಟ್ ನ ಕನ್ವರ್ಟ್ ಮಾಡೋದು, ರೀಸ್ಟ್ರಕ್ಚರಿಂಗ್ ಮಾಡೋದು, ಅದನ್ನೆಲ್ಲ ಮಾಡಿಸ್ತಾ ಯು ಹ್ಯಾವ್ ಟು ಚೇಂಜ್ ಅನ್ನೋದೊಂದು ಬರ್ಸಿರ್ಬೇಕು ಅಷ್ಟೊತ್ತಾಗ್ಲೇ. ಅಲ್ಲಿಲ್ಲದೆ ದೇ ವೋಂಟ್ ರೀಸ್ಟ್ರಕ್ಚರ್ ದೇರ್ ಥಾಟ್, ದೇ ವಿಲ್ ಸ್ಟಿಕ್ ಟು ದೇರ್ ಥಾಟ್ಸ್, ಓಲ್ಡ್ ಥಾಟ್ಸ್. ಮೇಡಮ್ ಅವಾಗ ಹೇಳಿದ್ರಲ್ಲ ಆ ತರ. ವಿ ಹ್ಯಾವ್ ಟು ಆಕ್ಚುಲಿ ಗೆಟ್ ದೆಮ್ ಟು ಅವರ್ ಸೈಡ್ ಅಂಡ್ ದೆನ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್, ದೆನ್ ಮೇಕ್ ದೆಮ್ ರೀಸ್ಟ್ರಕ್ಚರ್ ದೇರ್ ಥಾಟ್ಸ್. ಅದಷ್ಟು ಮಾಡಿಸಿದ್ಮೇಲೆ ದೆನ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಆ ಹ್ಯಾಬಿಟ್ ಆದ್ಮೇಲೆನೆ ದೇ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಆನ್ ದೇರ್ ಓನ್. ಅಲ್ಲಿವರೆಗೂ
ಇನ್ನು ಎಷ್ಟೋ ಸಲ ನಮ್ಗೆ ಏನಾಗ್ತಿರ್ತದೆ, ನಾವು ಕರೆಕ್ಟ್ ಆಗಿರ್ತೀವಿ, ಬೇರೆಯವರು ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತರು ಯಾರೋ ಕರೆಕ್ಟ್ ಇಲ್ದಿದ್ದಾಗ ನಮಗೆ ಇಮಿಡಿಯೇಟ್ ಕೋಪ ಬರುತ್ತೆ ನಮ್ಗೆ. ಅದೇ ಅದನ್ನೇ ನಾವು ಹೇಳಿದ್ದು. ಅವಾಗ ಇಟ್ ಡಿಪೆಂಡ್ಸ್ ಆನ್ ಚಾಯ್ಸ್. ಏನ್ ಚಾಯ್ಸ್ ಮಾಡ್ತೀರಾ? ಇಫ್ ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಸಿಚುಯೇಷನ್ ಯು ಹ್ಯಾವ್ ಟು, ಅದರ್ವೈಸ್ ಯು ಕ್ಯಾನ್ Leave it. ಇಗ್ನೋರ್. ಇಗ್ನೋರ್ Otherwise, ಅಂತ. you can find a solution, talk to them assertively, communicate to them. ಕರೆಕ್ಟ್. ಸುಮ್ಮನೆ ನಾವು ತಲೆ ಕೆಡ್ಸ್ಕೊಂಡು ನಮ್ಮ ಆರೋಗ್ಯ ಹಾಳಾಗುತ್ತೆ. ಒಂದು ಸಿಚುಯೇಷನ್ ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡ್ಬೇಕು. ನಮ್ ಕಂಟ್ರೋಲ್ ಅಲ್ಲಿ ಇಲ್ದಿದ್ರೆ ನಾವೇನು ಮಾಡಕ್ಕಾಗಲ್ಲ. Accept the situation. Meera, can I add Okay, something? ma'am. Thank you. Yes, Rajesh. So anger should not become part of your communication. Correct. So in any situation, with any client early or with yourself only, it should not be part of your communication. But there are many more parts of communication that you can do in different ways express. Silence can be one, telling it after some time is one, or writing and giving it is another. Correct. The more the gap you give between the event and the consequence, so that is where is that all decisions can be taken. Correct. And then second thing, somebody asked about how clients, how to teach them, etc. Once he is aware of what is his problem, then only he will find a solution. Because if it is anger is coming by itself instinctively and he has no control of it, so he will not find a solution also to it. So first he should have the situation under control. He understand what is the situation, and then he will find out solutions. Yen solution irbodu. Not all solutions can be effective for everyone. Correct. Like a cop in the road who is standing there, correct, and then who wants to catch people without helmet, he has to listen to the same 5 excuses 50 times in a day. But he has his own methodology. When somebody is talking to him, he will listen very patiently and eye to eye contact itkonde, but he is not giving any value to what you are telling. That the moment you see it, you start replying to person, hey hangala agala ji yak ಮಾಡ್ಕೊಳ್ಳಿ, ಯಾರು ಬೇಕಾದ್ರೆ ಫೋನ್ ಮಾಡ್ಕೊಳ್ಳಿ. ಸೊ ಯಾರನ್ನ ಹಾಳು ಮಾಡ್ಕೊಂತಿದ್ದಾರೆ, ಅವನೇ ಅವನ್ನ ಹಾಳು ಮಾಡ್ಕೊಂತಿದ್ದಾನೆ. So at that time the patience and silence are his own two instruments for him to control his anger. Otherwise, who is there to listen to your story that you know the MLA, you know the MP, something happened? You are just finding an excuse to save that 100 rupees, though you know you're wrong. Oh. Correct. So that situation and analysis is very important. Okay. Thank you. Yeah. Okay, ma'am. Thank you, Rajesh. Thank you very much for this Thank you, Rajesh. Beautiful input. ಮ್ಯಾಮ್ ರೇಖಾ ಹೆಗ್ಡೆ ಮ್ಯಾಮ್ ಅವರು ಕೇಳಬೇಕು ಅಂತ ಇದ್ರು, ಬಟ್ ನಮಗೆ ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ಲೆಟ್ಸ್ ಎಂಡ್ ದಿಸ್ ಸೆಷನ್. ಯಾರಿಗೆ ಏನಾದರೂ ಕ್ವೆಶನ್ಸ್ ಇದ್ರು ಪ್ಲೀಸ್ ಡೂ ಪೋಸ್ಟ್ ಇಟ್ ಆನ್ ಅವರ್ ಗ್ರೂಪ್, ಸೊ ಇಟ್ ವಿಲ್ ಬಿ ಆನ್ಸರ್ಡ್ ಬೈ ಮೀರಾ ಮ್ಯಾಮ್. Thank you very much, Meera ma'am, for this wonderful session and the wonderful inputs you gave me. So finally, nimminda nanu horgade secret na tegidbitte. Thank you for that. Okay, so let's end this session with let's end this session with a prayer. Okay, fast quick ag madidini, time illa. Okay. Om sarve bhavantu sukhinah, sarve santu niramaya, sarve bhadrani pashyantu, ma kaschit dukha bhag bhavet. Om shanti shanti shanti. Thank you, Meera ma'am. Thank you, Rajesh. Thank you, Meera madam. Thank you, Radha madam. And thank you, everyone. Thank you, Rajesh. Good night. Nice thing, Meera. Very nice. Thank you. Thank you. Thank you all. Good night. ನಮ್ಮ ಕೋಪ ಸ್ವಲ್ಪ ಕಡಿಮೆ ಆಗಿದೆ ಈಗ. Thank you, ma'am. Thank you, Meera ma'am. Thank you so much. Thanks, Radha ma'am, for scheduling this. Thank you very much.